ವೆಬ್ ಡೆವಲಪ್ಮೆಂಟ್ ಚಾಲೆಂಜ್ ಡೇ 2 ಔಟ್ ಆಫ್ 8 ಡೇಸ್. ಸೊ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ನನ್ನ ವಿಡಿಯೋಸ್ ನ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ. ಅಂಡ್ ಆಲ್ಸೋ ನನ್ನ ವೆಬ್ ಡೆವಲಪ್ಮೆಂಟ್ ಲರ್ನಿಂಗ್ ಪ್ರೋಸೆಸ್ ಕೂಡ ಡೇ 2 ಅಲ್ಲೇ ಸ್ಟಾಪ್ ಆಗಿತ್ತು ಬಿಕಾಸ್ ಆಫ್ ದೀಸ್ ಇಶ್ಯೂಸ್. ಅಂಡ್ ಇನ್ನೇನು ಕಾಲೇಜಸ್ ಕೂಡ ಸ್ಟಾರ್ಟ್ ಆಗಿದೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಎಸ್ಪೆಷಲಿ ಸಮ್ ಆಫ್ ದಿ ಕಾಲೇಜಸ್ ಇವತ್ತಿಂದ ಸ್ಟಾರ್ಟ್ ಆಗಿದೆ, ಅಂದ್ರೆ ಸೆಪ್ಟೆಂಬರ್ 4 ಇಂದ. ಇನ್ ಕೆಲವೊಂದು ಕಾಲೇಜಸ್ಗೆ ಸೆಪ್ಟೆಂಬರ್ 8 ಇಂದ ಸ್ಟಾರ್ಟ್ ಆಗ್ತಿದೆ, ಅಂದ್ರೆ ಮಂಡೆಯಿಂದ. ಇವನ್ ನನಗೂ ಕೂಡ ಸೆಪ್ಟೆಂಬರ್ 8 ಇಂದ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ. ಸೊ ಓಕೆ, ನಾನು ನನ್ನ ಡೇ 2 ಅಲ್ಲಿ ವೆಬ್ ಡೆವಲಪ್ಮೆಂಟ್ ಕಲಿಬೇಕಾದ್ರೆ ಏನೇನು ಕಲ್ತ್ಕೊಂಡೆ ಅನ್ನೋದನ್ನ ಇವತ್ತು ಶೇರ್ ಮಾಡ್ತೀನಿ. ಡೇ 2 ಅಲ್ಲಿ ನಂಗೆ ಅರ್ಥ ಆಗಿದೆ ಏನಂತಂದ್ರೆ, ಇವಾಗ ನಾವು ಒಂದು ವೆಬ್ ಡೆವಲಪ್ಮೆಂಟ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಲೈಕ್ ಕಲಿಬೇಕು ಅಂತಂದ್ರೆ, ಬಿಫೋರ್ ದಟ್ ವಿಜುವಲ್ ಸ್ಟುಡಿಯೋ ಕೋಡ್ ನ ಇನ್ಸ್ಟಾಲ್ ಮಾಡಬೇಕು. ನಾನೇನ್ ವಿಜುವಲ್ ಸ್ಟುಡಿಯೋ ಕೋಡ್ ನ ಇನ್ಸ್ಟಾಲ್ ಮಾಡಲಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಪೈಥಾನ್ ನ ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ಕೊಂಡೆ ಕಲಿತಿರೋದ್ರಿಂದ ನಾನು ಅದನ್ನೇನು ಇನ್ಸ್ಟಾಲ್ ಮಾಡಕ್ ಹೋಗಿಲ್ಲ, ಆಲ್ರೆಡಿ ಇತ್ತು. ಸೊ ನಾನೇನ್ ಮಾಡಿದೆ, ಲೈವ್ ಸರ್ವರ್ ಅನ್ನೋದನ್ನ ಕೂಡ ಇನ್ಸ್ಟಾಲ್ ಮಾಡಿದೆ. ಲೈವ್ ಸರ್ವರ್ ಅನ್ನೋದನ್ನ ಇನ್ಸ್ಟಾಲ್ ಮಾಡಬೇಕು. ನಾವು ಹೇಗೆ ವಿಜುವಲ್ ಸ್ಟುಡಿಯೋದಲ್ಲಿ ನಾವು ಒಂದು ಪೈಥಾನ್ ಕೋಡ್ ನ ಮಾಡ್ಬಿಟ್ಟು ರನ್ ಮಾಡ್ತೀವಿ, ರನ್ ಮಾಡಿದಾಗ ನಮ್ಗೆ ಔಟ್ಪುಟ್ ಬರುತ್ತೆ, ಅದೇ ತರ ವೆಬ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೂ ಕೂಡ ನಾವೇನಾದ್ರು ಟೈಪ್ ಮಾಡಿದಾಗ ವೆಬ್ ಪೇಜ್ ರನ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಲೈವ್ ಸರ್ವರ್ ಅನ್ನೋದು ಇನ್ಸ್ಟಾಲ್ ಆಗಿರ್ಬೇಕು. ಸೊ ಇದೆಲ್ಲ ಆದ್ಮೇಲೆ ನಾನೇನ್ ಕಲ್ತ್ಕೊಂಡೆ ಅಂತಂದ್ರೆ, ಒಂದು ವೆಬ್ ಡೆವಲಪ್ಮೆಂಟ್ ನ ಮಾಡೋದಕ್ಕೆ ಬೇಕಾಗಿರೋದು HTML, CSS, ಜಾವಾಸ್ಕ್ರಿಪ್ಟ್. ಸೊ ಇದೆಲ್ಲ ಬೇಕು. HTML ಅಂದ್ರೆ ಏನು? HTML ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? HTML ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಕಂಟೆಂಟ್ ನ ಬರೋದಕ್ಕೆ, ಲೈಕ್ ಒಂದು ಪ್ಯಾರಾಗ್ರಾಫ್, ಹೆಡ್ಡಿಂಗ್ಸ್ ಬರೋದಕ್ಕೆ, ಅಂಡ್ ಲಿಂಕ್ಸ್, ಇಮೇಜಸ್ ಇದನ್ನೆಲ್ಲ ಮಾಡೋದಕ್ಕೆ HTML ನ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ CSS ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಲೈಕ್ ಡಿಸೈನಿಂಗ್, ಲೈಕ್ ಫಾಂಟ್, ಕಲರ್, ಲೇಔಟ್ ಇದನ್ನೆಲ್ಲ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ, ಅಥವಾ ಇದನ್ನೆಲ್ಲ ಏನೋ ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ ನಾವು CSS ನ ಯೂಸ್ ಮಾಡ್ತಾರೆ ಅಂತ ಕಲ್ತ್ಕೊಂಡ್ವಿ. ಅಂಡ್ ಜಾವಾಸ್ಕ್ರಿಪ್ಟ್ ಯೂಸ್ ಆಗೋದು ಲೈಕ್ ಯೂಶಲಿ ವೆಬ್ಸೈಟ್ ಇಂಟರಾಕ್ಟಿವ್ ಆಗೋಕೆ, ಅಂಡ್ ಬಟನ್ಸ್, ಅಂಡ್ ಆಲ್ಸೋ ಅನಿಮೇಷನ್ ಫಾರ್ಮ್ಸ್ ಇದೆಲ್ಲ ಮಾಡೋದಕ್ಕೆ ಜಾವಾಸ್ಕ್ರಿಪ್ಟ್ ತುಂಬಾ ಯೂಸ್ ಆಗುತ್ತೆ ಅಂತ ಕಲ್ತ್ಕೊಂಡೆ. ಅಂಡ್ ಇದೆಲ್ಲ ಒಂದು ಬೇಸ್ ಆಗಿ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡೆ. ಅಂಡ್ ಆಲ್ಸೋ ನಾನ್ ಫಸ್ಟ್ HTML ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಸೊ HTML ಬೇಸಿಕ್ಸ್ ಅಲ್ಲಿ ಯೂಶಲಿ ಟ್ಯಾಗ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಫಸ್ಟ್ ಟ್ಯಾಗ್ಸ್ ಅಂತ ಏನಂತ ಕಲ್ತ್ಕೊಂಡೆ. ಅಂಡ್ ಟ್ಯಾಗ್ಸ್ HTML ಅಲ್ಲಿ ಹೇಗೆ ಯೂಸ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಲ್ತ್ಕೊಂಡೆ. ಲೈಕ್ ಟ್ಯಾಗ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ, ಲೈಕ್ ಹೆಡ್ಡಿಂಗ್ಸ್ ಬರುತ್ತೆ, ಪ್ಯಾರಾಗ್ರಾಫ್ ಬರುತ್ತೆ, ಅಂಡ್ ಆಲ್ಸೋ ಲೈನ್ ಬ್ರೇಕಿಂಗ್ ಬರುತ್ತೆ, ಅಂಡ್ ಬೋಲ್ಡ್ ಬರುತ್ತೆ, ಇಟಲಿಕ್ಸ್ ಬರುತ್ತೆ, ಮಾರ್ಕ್ಸ್ ಬರುತ್ತೆ, ಅಂಡರ್ಲೈನ್ ಬರುತ್ತೆ. ಸೊ ಇದೆಲ್ಲ ಟ್ಯಾಗ್ಸ್ ಗಳು. ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಯೂಶಲಿ ಒಂದು ಕಂಟೆಂಟ್ ನೀಟ್ ಆಗಿ ಪ್ರಾಪರ್ ಫಾರ್ಮೆಟ್ ಅಲ್ಲಿ ಶೋ ಮಾಡೋಕೆ ಯೂಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾನು ಥಿಯರಿಯಲ್ಲಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಸೊ ನಿಮ್ಗೆ ಅರ್ಥನೂ ಆಗಲ್ಲ. ಆಫ್ಟರ್ ಮೈ ಕಂಪ್ಲೀಷನ್ ಅಂದ್ರೆ 8 ಡೇಸ್ ಕೋರ್ಸ್ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾನು ಇದನ್ನ ಪ್ರಾಕ್ಟಿಕಲಿ ವರ್ಕ್ ಮಾಡ್ತಾ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ವೆಬ್ ಡೆವಲಪ್ಮೆಂಟ್ ನ ಕಲಿಬೇಕು ಅಂತ ಅನ್ಕೊಂಡಿದ್ರೆ, ನನ್ನ 8 ಡೇಸ್ ವೆಬ್ ಡೆವಲಪ್ಮೆಂಟ್ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ, ಅಂದ್ರೆ ನನ್ನ ವೆಬ್ ಡೆವಲಪ್ಮೆಂಟ್ ನ ನೀಟಾಗಿ ಕಲ್ತ್ಕೊಂಡ್ಮೇಲೆ ಕಂಪ್ಲೀಟ್ಲಿ ವೆಬ್ ಡೆವಲಪ್ಮೆಂಟ್ ಕೋರ್ಸ್ ನ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ನಾನು ಬಯೋದಲ್ಲಿ ಹಾಕಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಫಾಲೋ, ಲೈಕ್, ಕಮೆಂಟ್ ಫಾರ್ ಮೋರ್ ಅಪ್ಡೇಟ್ಸ್ ಅಬೌಟ್ ಮೈ